ಎಲ್ಲರಿಗೂ ನಮಸ್ಕಾರಗಳು. ನಾನು ಸಾಹಿತಿ ಲಕ್ಷ್ಮೀ ಪ್ರೇಮ್ ಕುಮಾರ್ ಮಾತಾಡ್ತಾ ಇರೋದು ಗುಂಡ್ಲುಪೇಟೆಯಿಂದ. ಅಂದರೆ ಈಗಿನ ಒಂದು ದಸರಾ ಇವತ್ತು ಏನು ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಆದರೆ ಈ ದಸರಾ ಅನ್ನತಕ್ಕಂಥದ್ದು ಬಹಳ ಹಿಂದಿನ ಕಾಲದಿಂದನೂ ನಡ್ಕೊಂಡು ಬರ್ತಾ ಇದೆ. ಭಾಳ ಹಿಂದಿನ ಕಾಲ ಅಂತಂದರೆ ಯಾವಾಗ ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯ ಇತ್ತಲ್ಲ, ಅವ್ರ ಕಾಲದಲ್ಲಿ ಅವರು ಪ್ರಾರಂಭ ಮಾಡಿದ್ರು. ಅದನ್ನು ದಸರಾ ಹಬ್ಬವನ್ನು ಅವರು ಪ್ರಾರಂಭ ಮಾಡಿದ್ರು. ಆದರೆ ಅಲ್ಲಿ ರಾಜರ ಮನೆತನ ಇದ್ದದ್ದು, ರಾಜರ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ. ಜೊತೆಗೆ ಶ್ರೀಮಂತರು ಅವರಿಗೆ ಹೆಚ್ಚಿನ ಅವಕಾಶ ಇತ್ತು ಅಲ್ಲಿ ಅವರ ಇದರಲ್ಲೆಲ್ಲ. ಆದರೆ ಸಾಮಾನ್ಯ ಜನರಿಗೆ ಯಾವುದೇ ಅವಕಾಶ ಇರಲಿಲ್ಲ ಅಲ್ಲಿ. ಆ ಥರ ಈ ದಸರಾ ಒಂದು ಪ್ರಾರಂಭ ಆಗ್ತಾ ಬಂದಿದೆ. ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಗಿತಾ ಆದಮೇಲೆ ಮೈಸೂರು ಅರಸರು ಅದನ್ನು ಪ್ರಾರಂಭ ಮಾಡಿದ್ರು. ಮೈಸೂರು ಅರಸರು ಪ್ರಾರಂಭ ಮಾಡಿದಾಗ ಅವರು ಈಗ ಚಾಮುಂಡೇಶ್ವರಿ ಅಂತ ಏನಿದ್ದಾಳೆ, ಆ ಚಾಮುಂಡೇಶ್ವರಿನ ಅವರು ಮನದೇವರಾಗಿ ಮಾಡಿಕೊಂಡ್ರು ಮೈಸೂರು ಅರಸರು. ಹಾಗೆಯೇ ಅವರು ಆಗ ರಾಜರ ಮನೆತನ ಇತ್ತಲ್ಲ, ಅವರೇ ಆನೆ ಮೇಲೆಲ್ಲ ಕೂತ್ಕೊಂಡು ಎಲ್ಲ ಮೆರವಣಿಗೆ ಎಲ್ಲ ಅವರೇ ಮಾಡ್ಕೊಳ್ತಾಯಿದ್ರು. ಅಂದರೆ ಅದರಲ್ಲಿ ಹೆಚ್ಚಿಗೆ ಸಾಮಾನ್ಯ ಜನಕ್ಕೆ ಅವಕಾಶ ಇರಲಿಲ್ಲ. ಆ ಥರ ಇತ್ತು, ಅದು ರಾಜರ ಒಂದು ವೈಭವನೇ ಇತ್ತು ಆವಾಗ. ಆ ಥರ ಇರಬೇಕಾದ್ರೆ ನಮಗೆ 1947 ಆಗಸ್ಟ್ 15 ನಮ್ಗೆ ಯಾವಾಗ ಸ್ವತಂತ್ರ ಬಂತು ಭಾರತಕ್ಕೆ, ಅಲ್ಲಿಂದ ಈಚೆಗೆ ಏನಾಯಿತು ಅಂತ ಹೇಳಿದ್ರೆ, ಇದು ಭಾರತದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಬಂತು. ಪ್ರಜಾಪ್ರಭುತ್ವ ಸರ್ಕಾರ ಬಂದದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ರಾಜರ ಆಳ್ವಿಕೆ ಅಲ್ಲಿಗೆ ಕೊನೆಯಾಯ್ತಾ ಬಂತು. ಆಗ ಅವರ ಇಷ್ಟದಂತೆ ನಡೆಯುವಾಗಿಲ್ಲ, ಎಲ್ಲ ಸಾರ್ವಜನಿಕರ ಇಷ್ಟದಂತೆ ನಡಿಬೇಕಾಯ್ತು. ಆಗೇನು ಮಾಡಿದ್ರು, ಅವರು ಆನೆ ಮೇಲೆ ಕೂತ್ಕೊಳ್ಳೋದನ್ನು ಆವಾಗ ಕಡಿಮೆ ಆಯಿತು, ಅವ್ರು ಬಿಟ್ಬಿಟ್ರು ಬೇಡ ಅಂತ ಹೇಳಿ. ಈಗ ಅದನ್ನೇ ಚಾಮುಂಡೇಶ್ವರಿ ಮೆರವಣಿಗೆ ಅಂತ ಅವರು ಪ್ರಾರಂಭ ಮಾಡಿದ್ದಾರೆ. ಅದೇ ಇದುವರೆಗೂ ನಡ್ಕೊಂಡು ಬರ್ತಾ ಇದೆ. ಆದರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಷ್ಟೋ ವ್ಯತ್ಯಾಸ ಇದೆ. ಅಂದರೆ ನಾವು ಆವಾಗ 1973-74 ನೋಡೋದ ದಸರಾನೇ ಬೇರೆ, ಈಗ ನಡೀತಾ ಇರೋ ದಸರಾನೇ ಬೇರೆ. ಆವಾಗ ನಾವು ಹೋಗ್ಬೇಕಾದ್ರೆ ನೋಡಬೇಕಾದ್ರೆ ತುಂಬ ಕಷ್ಟ ಇತ್ತು. ಆಗ ಒಂದು ದಸರಾ ಹೋಗ್ಬೇಕಾದ್ರೆ, ಒಂದು ಮೆರವಣಿಗೆ ನೋಡಬೇಕಾದ್ರೇ ಜನಸಂದಣಿ, ಆ ಜಾಗ ಎಲ್ಲ ತುಂಬ ಕಷ್ಟ ಇತ್ತು ಒಂಥರ. ಆದರೆ ಈಗ ಎಲ್ಲರಿಗೂ ಒಂದು ಅವಕಾಶ ಇದೆ, ಸಾರ್ವಜನಿಕರಿಗೂ ಅವಕಾಶ ಇದೆ, ಹೊರದೇಶದಿಂದೆಲ್ಲ ಬರ್ತಾ ಇದ್ದಾರೆ. ಈ ದಸರಾ ಹಬ್ಬ ಅಂತಂದರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಇದು ಮೈಸೂರು ದಸರಾ ಅಂತಂದರೆ ಒಂದು ಸಾಂಸ್ಕೃತಿಕ ಹಬ್ಬ ಅಂತ. ಇದು ಎಲ್ಲ ಸಾರ್ವಜನಿಕರು ಸೇರ್ತಾರೆ, ಹೊರದೇಶದಿಂದ ಬರ್ತಾರೆ. ಆದ್ದರಿಂದ ಇದು ಬಹಳ ಭವ್ಯವಾಗಿದ್ದೊಂದು ನಾಡ ಹಬ್ಬ ಅಂತ ನಾವು ಹೇಳ್ಬೋದು. ಈ ನಾಡ ಹಬ್ಬ ಆಗೋದ್ರಿಂದ ಎಲ್ಲ ಜನರಿಗೂ ಅವಕಾಶ ಇದೆ. ಈ ಉದ್ಯಮಿಗಳಿರ್ಬೋದು, ಸಾಮಾನ್ಯ ಜನರು ಇರ್ಬೋದು, ಅವ್ರಿಗೂ ಎಲ್ಲರಿಗೂ ಅಲ್ಲಿ ಒಂದು ಲಾಭ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಇದರಿಂದ ಸರ್ಕಾರಕ್ಕೂ ಕೂಡ ತುಂಬ ಅನುಕೂಲ ಇದೆ ದಸರಾ ಹಬ್ಬ ಮಾಡೋದ್ರಿಂದ. ಹೀಗೆ ಆದರೂ ಕೂಡ ಇನ್ನೂ ಕೆಲವು ಬದಲಾವಣೆಗಳಾಗಬೇಕು ಅಂತ ನಾನು ಇಷ್ಟಪಡ್ತೀನಿ. ದಸರಾದಲ್ಲಿ ಕೆಲವು ಬದಲಾವಣೆಗಳು ಆಗಬೇಕಾಗಿದೆ. ಆದರೆ ಈಗ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ, ಈಗ ಬಾನು ಮುಸ್ತಕ ಅವರು ಒಳ್ಳೆಯ ಸಾಹಿತಿ. ಅವರ ಹೆಸರನ್ನು ಉದ್ಘಾಟನೆಗೆ ಅವರು ಸರ್ಕಾರ ಮಾಡಿರೋದು ನಾವು ನೀವೆಲ್ಲ ಕೂಡ ಭಾಳ ಮೆಚ್ಚತಕ್ಕಂಥದ್ದು. ಅದರಲ್ಲೂ ಮಹಿಳೆಯರು ಕೂಡ ಅದನ್ನು ತುಂಬ ನಾವು ಗೌರವಿಸ್ತೀನಿ. ಹಾಗೆಯೇ ಇದನ್ನು ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು. ಅಂದರೆ ಲೇಡೀಸು ಜೆಂಟ್ಸು ಅಂತ ಹೇಳ್ಬಾರ್ದು. ಧರ್ಮಗಳು, ಆ ಧರ್ಮ ಈ ಧರ್ಮ ಭಾಷೆ ಅಂತ ಯಾವುದನ್ನು ಹೇಳಬಾರ್ದು. ಇಂಥ ಅವಕಾಶಗಳು ಎಲ್ಲರಿಗೂ ಸಿಗಬೇಕು. ಇದು ಸ್ವತಂತ್ರ ಭಾರತ ಪ್ರಜಾಪ್ರಭುತ್ವ ಇರೋದ್ರಿಂದ ಎಲ್ಲರಿಗೂ ಅವಕಾಶ ಕೊಡಬೇಕು. ಇದು ಕಾಂಪ್ಲಿಕೇಟೆಡ್ ಆಗಿರೋದು ನಮಗೆಲ್ಲ ತುಂಬ ಬೇಜಾರು. ಇದೇ ಥರ ಎಲ್ಲರಿಗೂ ಕೂಡ ನಮ್ಮ ಭಾರತದಲ್ಲಿ ನಾವು ಭಾರತೀಯರು
ಪುರುಷರು ಮಹಿಳೆ ಇಲ್ಲದೇನೆ ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ನಮಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮುಖ್ಯವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಈ ಸಾರಿ ತುಂಬ ಅನ್ಯಾಯ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ಸಾರಿನೂ ಕಲಾವಿದರಿಗೆ, ಕವಿಗಳಿಗೆ ತುಂಬ ಒಳ್ಳೆಯ ಅವಕಾಶವನ್ನು ಕೊಡ್ತಾಯಿದ್ರು. ಒಳ್ಳೆ ಪ್ರೈಸಸ್ಸು, ಬಹುಮಾನಗಳೆಲ್ಲ ಬರ್ತಾಯಿದ್ದು. ಕಲಾವಿದರು ಕಾಯ್ಕೊಂಡಿದ್ರು ಈ ಸಾರಿ ನಮಗೇನು ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲರೂ ಅವರ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಸಾಹಿತಿಗಳು ಕಾಯ್ಕೊಂಡಿದ್ರು. ಆದರೆ ಇದು ಅನ್ಯಾಯ ಆಗಿದೆ ನಮಗೆ, ನಮ್ಮ ಚಾಮರಾಜನಗರ ಜಿಲ್ಲೆಗೆ. ಮುಂದೆ ಈ ಥರ ಆಗಬಾರ್ದು. ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡಬೇಕು, ಜಿಲ್ಲೆಗಳಿಗೂ ಅವಕಾಶ ಕೊಡಬೇಕು. ಬರೀ ಮೈಸೂರು ಜಿಲ್ಲೆಗೆ ಒಂದು ಅವಕಾಶ ಕೊಟ್ಬಿಟ್ರೆ ಆಗಲ್ಲ. ಎಲ್ಲ ಜಿಲ್ಲೆಗೂ ಅವಕಾಶ ಕೊಡಬೇಕು. ಸಾಹಿತಿಗಳಿಗೆ, ಕಲಾವಿದರಿಗೆ ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತ ನಾನು ಈ ಮೂಲಕ ಈ ದಸರಾ ಹಬ್ಬದಲ್ಲೆಲ್ಲ ಕೇಳ್ಕೋರಂತ ನಾನು ನಮಸ್ಕಾರಗಳನ್ನು ತಿಳಿಸಿ ನಾನು ಇದನ್ನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.